ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಷಯ ಮಾತು ಬಂಗಾರ. ನಾವು ಹೋದ ಸಂಚಿಕೆಯಲ್ಲಿ ಕಲ್ತ್ವಿ ಮೌನ ಬಂಗಾರ ಅಲ್ಲ ಅಂತ. ಈ ಸಂಚಿಕೆಯಲ್ಲಿ ಕಲಿಯೋಣ ಮಾತು ಬಂಗಾರ ಹೇಗೆ ಅಂತ. ನಮ್ಗೆಲ್ಲ ಗೊತ್ತಿದೆ, ಪ್ರಾಣಿಗಳು ಮಾಡೋ ಶಬ್ದ ಧ್ವನಿ ಎಲ್ಲ ನಾವು ಸಣ್ಣ ವಯಸ್ಸಲ್ಲಿ ಕೇಳಿರ್ತೀವಿ. ಹಸು ಅಂಬಾ ಅನ್ನತ್ತೆ, ಅಥವಾ ಒಂದು ದುಂಬಿ ಬಜ್ ಮಾಡುತ್ತೆ, ಒಂದು ಸಿಂಹ ಗರ್ಜನೆ ಮಾಡುತ್ತೆ, ಅಥವಾ ಪಕ್ಷಿ ಚಿಲಿಪಿಲಿ ಅನ್ನತ್ತೆ. ಸೊ ಈ ತರ ಪ್ರಾಣಿ ಪಕ್ಷಿಗಳು ಒಂದೊಂದು ಶಬ್ದ ಮಾಡುತ್ತೆ. ಆದ್ರೆ ಮಾನವನ ಬಾಯಿ, ನಮ್ಮ ಬಾಯಿ ಯಾವ ತರಹ ಅದ್ಭುತವಾಗಿ ರಚನೆ ಆಗಿದೆ ಅಂದ್ರೆ ಇದರಲ್ಲಿ 50 ತರಹದ ಮೂಲ ಶಬ್ದವನ್ನ ಮಾಡ್ಬೋದು. ಅಂದ್ರೆ 50 ರೂಟ್ ಸೌಂಡ್ಸ್ ಮೂಲಭೂತವಾಗಿ ಮಾಡ್ಬೋದು. ಆ 50 ಶಬ್ದನೇ ದೇವನಾಗರಿಯ ಅಕ್ಷರಗಳು, ಸ್ವರ ಮತ್ತೆ ವ್ಯಂಜನಗಳು ಏನಿದೆ, ವಾವಲ್ಸ್ ಮತ್ತೆ ಕಾನ್ಸನೆಂಟ್ಸ್ ಸಂಸ್ಕೃತದಲ್ಲಿ, ಆ ಶಬ್ದವನ್ನ ಈ ಬಾಯಿ ಮಾಡಬಹುದು. ಸೊ ಹಾಗಾಗಿ ಮೊದಲನೇ ಪಾಯಿಂಟ್ ಏನು ಅಂದ್ರೆ, ನಮ್ಮನ್ನ ಪ್ರಾಣಿಗಳನ್ನ, ಮನುಷ್ಯರನ್ನ ಪ್ರಾಣಿಗಳನ್ನ ಪ್ರತ್ಯೇಕಿಸೋದು ಯಾವುದು ಅಂದ್ರೆ ಮಾತು. ಅವುಗಳಿಗೆ ಸರಿಯಾಗಿ ಮಾತನಾಡಕ್ ಬರಲ್ಲ, ನಮ್ಮಂತೆ ಸ್ಪಷ್ಟವಾಗಿ ಮಾತಾಡೋದಕ್ ಬರಲ್ಲ. ಅದಕ್ ಮಾಡಕ್ ಬರೋದು ಒಂದೇ ಒಂಥರ ಧ್ವನಿ. ಆದ್ರೆ ಮನುಷ್ಯನಿಗೆ 50 ತರ ಶಬ್ದ ಮಾಡಿ ಅದರ ಕಾಂಬಿನೇಷನ್, ಪರ್ಮ್ಯೂಟೇಷನ್ ಕಾಂಬಿನೇಷನ್ ಮೂಲಕ ಪದಗಳನ್ನ, ವಾಕ್ಯಗಳನ್ನ, ಪ್ಯಾರಾಗ್ರಾಫ್ಗಳನ್ನ, ಕಥೆಗಳನ್ನ ಕೂಡ ರಚನೆ ಮಾಡ್ಬೋದು. ಸೊ ಈ ಅಬಿಲಿಟಿ ಅಥವಾ ಏನು ಶಕ್ತಿ, ಸಾಮರ್ಥ್ಯ ಇದೆ, ಅದು ಮನುಷ್ಯರಿಗೆ ಮಾತ್ರ ಇರೋದು. ಸೊ ಹೀಗಿರ್ಬೇಕಾದ್ರೆ ಈ ಅದ್ಭುತವಾದ ಏನು ರಚನೆ ಇದೆ, ಇದು ನಮಗೆ ಯಾತಕ್ ಕೊಟ್ಟಿದ್ದಾನೆ ಪರಮಾತ್ಮ, ಅದನ್ನ ನೋಡೋದಾದ್ರೆ ಡೀಪ್ ಆಗಿ ಆಳವಾಗಿ ನೋಡ್ಬೇಕು ಅಂದ್ರೆ, ವೇದಿಕ್ ಪ್ರಕಾರ ನಮ್ಮಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಇದೆ. 5 ಜ್ಞಾನೇಂದ್ರಿಯ ನಮ್ಗೆ ಗೊತ್ತು. ಸೆನ್ಸ್ ಆಫ್ ಟಚ್, ಸ್ಮೆಲ್, ಸೈಟ್, ಅದೆಲ್ಲ ನಮ್ಗೆ ಗೊತ್ತಿದೆ. ನೋಡುವ ದೃಷ್ಟಿ, ನೋಡುವ ಇಂದ್ರಿಯ, ಘ್ರಾಣೇಂದ್ರಿಯ ಸ್ಮೆಲ್ ಮಾಡೋದು, ಸ್ಪರ್ಶೇಂದ್ರಿಯ ಸೆನ್ಸ್ ಆಫ್ ಟಚ್, ಶ್ರವಣೇಂದ್ರಿಯ ಕಿವಿಯಿಂದ ಕೇಳೋದು, ಸೆನ್ಸ್ ಆಫ್ ಟೇಸ್ಟ್, ಅದೆಲ್ಲ ಗೊತ್ತಿದೆ. 5 ಸೆನ್ಸಸ್ ಇದೆ. ಕರ್ಮೇಂದ್ರಿಯನೂ 5 ಇದೆ. ಸೊ 5 ಕರ್ಮೇಂದ್ರಿಯದಲ್ಲಿ ಬಾಯಿನೂ ಒಂದು. ಸೊ ಬಾಯಿ ಒಂದು, ಕೈ, ಕಾಲು, ಆಮೇಲೆ ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್, ಎಕ್ಸ್ಕ್ರೀಟರಿ ಆರ್ಗನ್, ಇದೆಲ್ಲ ಕರ್ಮೇಂದ್ರಿಯ. ಸೊ ಇದರಲ್ಲಿ ಬಾಯಿಗೆ 2 ಕೆಲಸ ಇದೆ. ಎಲ್ಲದಕ್ಕೂ ಒಂದೊಂದೇ ಕೆಲಸ ಇದ್ರೆ ಬಾಯಿಗೆ 2 ಕೆಲಸ ಇದೆ. ಒಂದು ತಿನ್ನೋದು, ಒಂದು ಮಾತನಾಡೋದು. ಸೊ ಹಾಗಾಗಿ ಈ ದೇಹದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಇಂದ್ರಿಯ ಯಾವುದು ಅಂದ್ರೆ ಬಾಯಿ, ಮಾತನಾಡೋದು. ಸೊ ವೇದಿಕ್ ಅಲ್ಲಿ ಸ್ಪೀಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ. ಅಂದ್ರೆ ಮಾತು ಪ್ರಮುಖವಾದ ಒಂದು ಚಟುವಟಿಕೆ ಅಥವಾ ಕರ್ಮ ಮಾಡೋದು. ಸೊ ಮಾತುನು ಒಂದು ಕರ್ಮ. ನಾವ್ ಅನ್ಕೋತೀವಿ ನಾವು ಆಫೀಸಲ್ಲಿ ಹೋಗಿ ಏನ್ ಕೆಲಸ ಮಾಡ್ತೀವೋ ಅದು ಕರ್ಮ, ನಾವು ಮಾಡ್ತಾ ಇರೋ ಕರ್ಮ ಅಂತ. ಆದ್ರೆ ನಾವು ದೇಹದಿಂದ ಮಾಡೋದೆಲ್ಲ ಕರ್ಮನೇ. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ರಲ್ಲಿ ಯಾವುದು ಅಂದ್ರೆ ನಮ್ಮ ಬಾಯಿಂದ ಏನು ಮಾತು ಬರುತ್ತೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಕರ್ಮ. ಅದೇನೆ ಪರಿಗಣಿಸಲಾಗತ್ತೆ. ಯಾಕೆ ಅಂದ್ರೆ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ನಮ್ಮಲ್ಲಿ ಏನು 5 ಮುಖ್ಯ ಪ್ರಾಣವಾಯು ಇದೆ, ಪ್ರಾಣ, ಅಪಾನ, ಸಮಾನ, ಉದಾನ, ವಯಾನ. ಸೊ ಮಾತು ಅನ್ನೋ ಏಕೈಕ ಚಟುವಟಿಕೆಯಲ್ಲಿ ಈ 5 ಪ್ರಾಣವಾಯುಗಳು ಸೆಂಟರ್ಡ್ ಬರುತ್ತೆ, ಉಪಯೋಗಕ್ಕೆ ಬರುತ್ತೆ. ನಾವು 5 ಒಟ್ಟಿಗೆ ಉಪಯೋಗಿಸ್ತೀವಿ. ಬೇರೆ ಯಾವ್ದೋ ಚಟುವಟಿಕೆ, ಯಾರೋ ನಾವು ಹಕ್ಷಿ ಅಂತ ಸೀನದ್ರೆ ಯಾವ್ದೋ ಒಂದು ಪ್ರಾಣವಾಯು ಉಪಯೋಗಕ್ಕೆ ಬರ್ಬೋದು, 1 or 2. ಅದೇ ತರ ಯಾರಾದ್ರೂ ಹಾಕಳಿಸಿದ್ರೆ, ಹಾ ಅಂತ ಹಾಕಳಿಸಿದ್ರೆ ಅವಾಗ ಯಾವ್ದೋ ಒಂದು ಪ್ರಾಣವಾಯು ಉಪಯೋಗಕ್ಕೆ ಬರುತ್ತೆ. ಆದ್ರೆ ಮಾತನಾಡ್ಬೇಕಾದಾಗ 5 ಪ್ರಾಣವಾಯುನ ನಾವು ಉಪಯೋಗಿಸ್ತಾ ಇರ್ತೀವಿ. ಹಾಗಾಗಿ ನಾವು ಬಾಯಿ ಮಧ್ಯದಿಂದ ಮಾತಾಡ್ಬೇಕಾದ್ರೆ 5 ಪ್ರಾಣವಾಯುನ ನಾವು ಮಧ್ಯಕ್ಕೆ ತರ್ತಾ ಇರ್ತೀವಿ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ವೇದಿಕ್ ಸೀಕ್ರೆಟ್ ಅಥವಾ ವೇದಿಕ್ ಟಿಪ್. ಇದು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನೊಂದೇನು ಅಂದ್ರೆ, ಮಾತಿಗೆ ವಾಕ್ ಶಕ್ತಿ ಅಂತ ಕರೀತಾರೆ. ವಾಕ್ ಅಂದ್ರೆ ಮಾತು, ಶಕ್ತಿ ಅಂದ್ರೆ ಪವರ್. ಮಾತಿಗೆ ಒಂದು ಶಕ್ತಿ ಇದೆ. ಏನ್ ಶಕ್ತಿ ಇದೆ ಅಂದ್ರೆ, ಇಂಗ್ಲಿಷ್ ಅಲ್ಲೂ ಒಂದು ಮಾತಿದೆ, ವರ್ಡ್ ಮೇಕ್ಸ್ ದ ವರ್ಲ್ಡ್. ಅಂದ್ರೆ ವರ್ಡ್ ಅಂದ್ರೆ ಶಬ್ದ, ಪದ ಅಥವಾ ಶಬ್ದ. ಅದರಿಂದ ಪ್ರಪಂಚವನ್ನ ರಚಿಸಬಹುದು ಅಂತ. ನಮ್ಮ ಮಾತಿನಿಂದ ಒಂದು ಪ್ರಪಂಚವನ್ನೇ ರಚಿಸಬಹುದು. ನಮಗೆ ಬೇಕಾಗಿರುವ ಪ್ರಪಂಚವನ್ನ ನಾವು ಹೇಗ್ ಬೇಕೋ ಹಾಗೆ ರಚಿಸಬಹುದು ನಮ್ಮ ಮಾತಿನ ಮೂಲಕ. ಇದು ಹೇಗೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಲ್ಲದೆ ವರ್ಡ್ ಈಸ್ ಗಾಡ್ ಅಂತಾನೂ ಹೇಳ್ತಾರೆ. ಅಂದ್ರೆ ನಮ್ಮ ಮಾತಲ್ಲಿ ದೇವತೆಗಳು ಕೂತಿರ್ತಾರೆ. ಯಾಕಂದ್ರೆ ನಾವು ಏನನ್ನ
ಬಳಸಿ ಮಾತಾಡ್ತಾ ಇದೀವಿ ಅಂದ್ರೆ ಅಕ್ಷರಗಳನ್ನ ಬಳಸಿಯೇ ಮಾತಾಡ್ತಾ ಇದೀವಿ, ಅಕ್ಷರದ ಶಬ್ದವನ್ನ ಬಳಸಿಯೇ ಮಾತಾಡ್ತಾ ಇದೀವಿ. ಈ ಅಕ್ಷರಗಳಲ್ಲಿ ಪಂಚಭೂತಗಳು ಮತ್ತೆ ದೇವತೆಗಳು ನೆಲೆಸಿರ್ತಾರೆ. ಅದಕ್ಕಾಗಿಯೇ ವೇದಿಕಲ್ಲಿ ಮಾತಿಗೆ ತುಂಬಾ ಪ್ರಾಮುಖ್ಯತೆ. ಅದಕ್ಕಾಗಿಯೇ ನಾವು ಏನನ್ನೋ ಹೇಗೇಗೋ ನಮ್ಮ ಇಚ್ಛೆಯಂತೆ ಮಾತನಾಡೋ ಹಾಗಿಲ್ಲ. ಅದಕ್ಕೆ ಒಂದು ಮಾತಿನ ಶಿಸ್ತು ಅಂತ ಬೆಳೆಸ್ಕೋಬೇಕು. ಇದು ತುಂಬಾ ಮುಖ್ಯವಾಗಿದೆ. ಅದಕ್ಕೇನೆ ಮಾತು ಬಂಗಾರ, ಬರೀ ಬಂಗಾರ ಅಲ್ಲ, ಬರೀ ಗೋಲ್ಡನ್ ಅಲ್ಲ, ಅದೇನೆ ನಿಜವಾದ ಗೋಲ್ಡ್, ರಿಯಲ್ ಗೋಲ್ಡ್ ಅದೇನೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ವೇದಿಕ್ ಪ್ರಕಾರ ನಾವು ಯಾವ ಆಹಾರವನ್ನ ಸೇವನೆ ಮಾಡ್ತೀವೋ ಅದೇನೆ ನಿಜವಾದ ಯಜ್ಞ. ಪ್ರತಿದಿನ ನಾವು ಒಂದು ಯಜ್ಞವನ್ನ ನಡೆಸ್ತೀವಿ ನಮ್ಮ ದೇಹದ ಒಳಗೆ. ಯಾವ್ದರ ಮೂಲಕ ಅಂದ್ರೆ ನಮ್ಮ ಆಹಾರ ಸೇವನೆಯ ಮೂಲಕ. ನಮ್ಮ ಉದರದಲ್ಲಿ, ಹೊಟ್ಟೆಯ ಭಾಗದಲ್ಲಿ ಒಂದು ಜಠರಗ್ನಿ ಅಂತ ಒಂದು ಅಗ್ನಿ ಇರುತ್ತೆ. ಸೊ ನಾವು ಆಹಾರವನ್ನ ಸೇವನೆ ಮಾಡಿದಾಗ ಅಲ್ಲಿ ಒಂದು ಡೈಜೆಷನ್ ಆಗತ್ತೆ. ಆ ಅಗ್ನಿಗೆ ನಾವು ಆಹುತಿಯನ್ನ ಕೊಟ್ಟಂಗೆ. ಸೊ ನಾವ್ ಅನ್ಕೋತೀವಿ ಯಜ್ಞ ಅಂದ್ರೆ ಹೊರಗಡೆ ಮಾಡ್ಬೇಕು ಅಂತ. ಆದ್ರೆ ಎಲ್ಲರೂ ಪ್ರತಿದಿನ ಮಾಡ್ತಾ ಇರೋ ಯಜ್ಞ ಯಾವುದು ಅಂದ್ರೆ ನಮ್ಮ ಆಹಾರ ಸೇವನೆ ಅಥವಾ ಭೋಜನವನ್ನ ನಾವು ಏನ್ ಸೇವನೆ ಮಾಡ್ತೀವಿ ಅದೇ ನಿಜವಾದ ಯಜ್ಞ. ಸೊ ಆ ಯಜ್ಞ ಕುಂಡಕ್ಕೆ ಅಂದ್ರೆ ನಮ್ಮ ಹೊಟ್ಟೆಗೆ ಏನು ಆಹಾರವನ್ನ ಹಾಕ್ತಿವಿ ಅದರಿಂದ ಒಂದು ಎನರ್ಜಿ ಉತ್ಪನ್ನ ಆಗತ್ತೆ, ಒಂದು ಶಕ್ತಿ ಉತ್ಪನ್ನ ಆಗತ್ತೆ. ಆ ಶಕ್ತಿನ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಆ ಶಕ್ತಿಯನ್ನ ನಾವು ಯಾವ್ದರ ಮೂಲಕ ಅದನ್ನ ಆಹಾರ ಸೇವನೆ ಮಾಡಿರ್ತೀವೋ ಅದರ ಮೂಲಕವೇ ಆ ಎನರ್ಜಿನ ಮತ್ತೆ ವಾಪಸ್ ಹೊರಗೆ ಹಾಕ್ಬೇಕು. ಯಾವ್ದರ ಮೂಲಕ ಅಂದ್ರೆ ಸರಿಯಾದ ಮಾತಿನ ಮೂಲಕ. ಹೀಗೆ ಮಾಡದಿದ್ದರೆ ಬ್ರಹ್ಮಾಂಡ ಇದನ್ನ ಮೋಸ ಅಂತ ಪರಿಗಣಿಸುತ್ತೆ. ಯಾತಕ್ಕೆ ಅಂದ್ರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಇದನ್ನ ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ. ಯಾತಕ್ಕೆ ಅಂದ್ರೆ ನಮ್ಗೆ ಆಹಾರ ಕೊಡ್ತಾ ಇರೋದು ನಮ್ಮ ಸಂಬಳ ಅಲ್ಲ, ಅಥವಾ ರೈತರು ಬೆಳಿತಾ ಇರೋ ವಸ್ತು ಅಲ್ಲ. ಆದ್ರೆ ಆ ರೈತರಿಗೂ ಆ ಫಲವನ್ನ ಏನು ಅವ್ರು ಬಿತ್ತಿರ್ತಾರೆ ಅದಕ್ಕೆ ಆಹಾರವನ್ನ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಈ ಪಂಚಮಹಾಭೂತಗಳು, ದೇವತೆಗಳು, ಸೂರ್ಯ, ಚಂದ್ರ. ಸೊ ಅವರು ನಮಗೆ ಈ ಆಹಾರವನ್ನ ನೀಡ್ತಾ ಇರೋದು. ಇದು ನಮ್ಮ ಅರಿವಿಗೆ ಬಂದಿಲ್ಲ ಆಕ್ಚುಲಿ. ಸೊ ನಮಗೆ ನೀಡ್ತಾ ಇರೋ ಆಹಾರ ಯಾರು ಅಂದ್ರೆ ಪಂಚಭೂತಗಳು ಮತ್ತೆ ದೇವತೆಗಳು. ಅವರಿಗೆ ನಾವು ವಾಪಸ್ ಏನಾದ್ರೂ ಕೊಡ್ಬೇಕಲ್ವಾ? ಏನನ್ನ ಕೊಡ್ಬೇಕು ನಾವು? ನಮ್ಗೆ ಅವ್ರಿಗೆ ಏನ್ ಕೊಡಕ್ ಸಾಧ್ಯ? ದೇವತೆಗಳಿಗೆ ಮನುಷ್ಯರು ಏನ್ ಕೊಡೋದಕ್ ಸಾಧ್ಯ ಅಂದ್ರೆ ಅವರ ಸರಿಯಾದ ಶಿಸ್ತು ಮತ್ತೆ ತಪಸ್ಸು, ಮತ್ತೆ ನಾವೇನು ಸರಿಯಾದ ಕರ್ಮವನ್ನ ಮಾಡ್ತೀವಿ ಅದೇ ನಾವು ಅವ್ರಿಗೆ ಸಲ್ಲಿಸಬೇಕಾದ ನಿಜವಾದ ಕೊಡುಗೆ ಅಥವಾ ಆಫರಿಂಗ್ಸ್ ಅಂತ ಏನ್ ಹೇಳ್ತೀವಿ, ಕಾಣಿಕೆ. ಅದೇನೆ ನಿಜವಾದ ಕಾಣಿಕೆ. ಸೊ ಅದು ಯಾವ್ದರ ಮೂಲಕ ಬರ್ಬೇಕು ಅಂದ್ರೆ ಸರಿಯಾದ ಮಾತಿನ ಮೂಲಕ. ಅದಕ್ಕಾಗಿಯೇ ಅದನ್ನ ಒಂದು ಯಜ್ಞ ಅಂತ ಕರೀತಾರೆ. ಹಂಗ್ ಮಾಡದಿದ್ರೆ ಅದು ಮೋಸ. ಆ ಸೈಕಲ್, ಟ್ರಾನ್ಸಾಕ್ಷನ್ ಸೈಕಲ್ ಕಂಪ್ಲೀಟ್ ಆಗಲ್ಲ ಅಂತ ಪರಿಗಣಿಸಲಾಗತ್ತೆ. ಯಾಕಂದ್ರೆ ನಾವು ಅವರಿಂದ ಒಂದು ಪಡೆದಿದೀವಿ, ಆದ್ರೆ ಅವ್ರಿಗೆ ವಾಪಸ್ ಏನು ಕೊಡ್ತಾ ಇಲ್ಲ. ಸೊ ಅದಕ್ಕಾಗಿಯೇ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಅದಲ್ಲದೆ ಇದು ಬ್ರಹ್ಮಾಂಡ ನಮಗ್ ಮಾಡ್ತಾ ಇರೋ ನಿಜವಾದ ಟೆಸ್ಟ್, ಒಂದು ಪರೀಕ್ಷೆ. ನಾವು ಏನನ್ನಾದ್ರೂ ಸ್ವೀಕಾರ ಮಾಡಿ ಅದನ್ನ ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದನ್ನ ಅವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ಇದು ನಮ್ಮ ಮೇಲಿರೋ 24/7 CC ಕ್ಯಾಮ್ರಾ ಇದ್ದಂಗೆ. ನಾವು ಬ್ರಹ್ಮಾಂಡದಿಂದ ನಾವು ಯಾವಾಗ್ಲೂ ನಾವು ಒಬ್ಸರ್ವ್ ಮಾಡ್ತಾ ಇರ್ತಾರೆ ದೇವತೆಗಳು, ನಾವ್ ಏನನ್ನ ಮಾಡ್ತಾ ಇದೀವಿ ಆ ಎನರ್ಜಿನ ಪಡ್ಕೊಂಡು ಅಂತ. ಸೊ ಆ ಎನರ್ಜಿ, ಆಹಾರದಿಂದ ಸಿಕ್ಕ ಎನರ್ಜಿ ನಾವು ಯಾವ ರೀತಿ ಅದನ್ನ ಉಪಯೋಗಿಸ್ಬೇಕು ಅಂದ್ರೆ ಸರಿಯಾದ ಕರ್ಮವನ್ನ ಮಾಡ್ಬೇಕು. ಹೌದು, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕರ್ಮ ಯಾವುದು ಅಂದ್ರೆ ನಮ್ಮ ಮಾತು, ನಮ್ಮ ಬಾಯಿಂದ ಯಾವ ರೀತಿ ಆ ಎನರ್ಜಿನ ಹೊರಗೆ ಹಾಕ್ತೀವಿ ಅಂತ. ಸೊ ಇದು ವೇದಿಕ್ ಅಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದಕ್ಕೆ ಮಾತಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಸೊ ಮಾತಿನ ಬಗ್ಗೆ ಇನ್ನೂ ಹೆಚ್ಚು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.